ಲಕ್ಷ್ಮೀ ನೆಕ್ಲೆಸಾ? ಲಕ್ಷ್ಮೀದಲ್ಲ, ನೀವು ಮಾಡ್ಕೊಡೋ ಮನೆಯಲ್ಲಿ ಚಾಲಕರು ಮತ್ತು ನಿರ್ವಾಹಕರಾದ ಸೇವಾ ನಾಯ್ಕ್ ರಾಠೋಡ್ ಮತ್ತು ವಿನೋದ್ ಕೆ ನಾಯ್ಕ್ ಇವರಿಬ್ಬರು ನಮ್ಮ ಡ್ಯೂಟಿ ಮಾಡ್ತಾ ಇರುವಾಗ ನಮ್ಮ ಪ್ರಯಾಣಿಕರೊಬ್ಬರು ಬಿಟ್ಟು ಹೋಗಿರುವಂಥ ಏನು ಬ್ಯಾಗ್ ಇತ್ತು, ಆ ಬ್ಯಾಗನ್ನು ಕೊನೆಗೆ ಡ್ಯೂಟಿ ಮುಗಿದು ಬಸ್ ಇಡುವಾಗ ಬ್ಯಾಗಲ್ಲಿ ಪರೀಕ್ಷೆ ಮಾಡಿದಾಗ ಅದರಲ್ಲಿ ಅತ್ಯಮೂಲ್ಯವಾದ ಬಂಗಾರದ ಆಭರಣಗಳು ಮತ್ತು ಕೆಲವೊಂದು ಬೆಳ್ಳಿ ಆಭರಣಗಳನ್ನು ಕಂಡು ಅವರು ಅದರ ಜವಾಬ್ದಾರಿಯಿಂದ ತಂದು ನಮ್ಮ ಘಟಕದ ಮೇಲ್ವಿಚಾರಕರಿಗೆ ಒಪ್ಪಿಸಿ ತಮ್ಮ ಪ್ರಾಮಾಣಿಕತೆಯನ್ನು ಮೆರೆದು ಸುಮಾರು 6.5 7 ಲಕ್ಷ ರೂಪಾಯಿಯಷ್ಟು ಏನು ಅತ್ಯಮೂಲ್ಯ ವಸ್ತು ಇದೆ ಅದನ್ನು ಅವರು ಪ್ರಾಮಾಣಿಕತೆಯಿಂದ ಜವಾಬ್ದಾರಿಯಿಂದ ತಂದು ನಮ್ಮ ಮೇಲ್ವಿಚಾರಕರಿಗೆ ಕೊಟ್ಟರು. ನೆಕ್ಸ್ಟು ಅದನ್ನು ನಾವು ವಾರಸ್ದಾರ ಯಾರು ಅಂತ 2-3 ದಿವಸಗಳಿಂದ ಹುಡುಕ್ತಾ ಇದ್ವಿ. ಅವರಿಗೆ ನಾವು ಇವತ್ತು ಅದನ್ನು ಖಾತ್ರಿಪಡಿಸ್ಕೊಂಡು ಎಲ್ಲ ಹಿಂದಿರುಗಿಸಿ ಕೊಡ್ತಾ ಇದ್ದೀವಿ. ಇದರಲ್ಲಿ ಏನು ಒಂದು ಮುಖ್ಯವಾದ ವಿಷಯ ಅಂದರೆ ನಮ್ಮ ನಿರ್ವಾಹಕರು ಮತ್ತು ಚಾಲಕರು ತಮ್ಮ ಏನು ಕರ್ತವ್ಯ ಇದೆ ಅದರಲ್ಲಿ ಈಗ ಒತ್ತಡದಲ್ಲಿಯೂ ಸಹ ಇಷ್ಟೊಂದು ಅಮೂಲ್ಯವಾದ ವಸ್ತುಗಳಿದ್ರೆ ಯಾವುದೇ ಒಂದು ಪ್ರಲೋಭೆಗೆ ಒಳಗಾಗದೆ ಪ್ರಾಮಾಣಿಕತೆಯಿಂದ ಕೊಟ್ಟಿದ್ದಲ್ಲ, ಅದು ಭಾಳ ಗ್ರೇಟ್. ಅದು ನಮ್ಮ ಸಿಬ್ಬಂದಿಗಳ ಒಂದು ಕರ್ತವ್ಯನಿಷ್ಠತೆ ಪ್ರಾಮಾಣಿಕತೆಯನ್ನು ತೋರಿಸುತ್ತೆ. ಬಿಸಿ ಬರಬೇಕಾದ್ರೆ ಬಸ್ ಇತ್ತು. ಈಗ ಬಂದಾಗ ಕ್ಯಾರಿಯರಲ್ಲಿ ಒಂದು ಬ್ಯಾಗ್ ಇತ್ತು. ಆ ಬ್ಯಾಗ್ ತೊಗೊಂಬಂದು ನಾವು ಡಿಪೋ ಬಂದಾಗ ಅದರಲ್ಲಿ ಚೆಕ್ ಮಾಡಿದಾಗ ಅದರಲ್ಲಿ ತುಂಬ ಆಭರಣಗಳಿದ್ವು, ಎಲ್ಲ ಬಂಗಾರದ್ದೇ ಆಗಿತ್ತು. ಹಾಗಾಗಿ ನಾವು ತೊಗೊಂಡೋಗಿ ನಮ್ಮ ಆಫೀಸರ್ ಹತ್ರ ಕೊಟ್ವಿ. ಕೊಟ್ಟ ನಂತರ ಅವರೆಲ್ಲ ಚೆಕ್ ಮಾಡಿ ಒಂದು 2-3 ದಿನ ಆದರೂ ಯಾರೂ ಬರಲಿಲ್ಲ ಆದಮೇಲೆ ಮತ್ತೆ ಹೇಗೋ ಇನ್ಫಾರ್ಮೇಷನ್ ಗೊತ್ತಾಯಿತು, ಯಾರ್ದು ಅನ್ನೋದು ಗೊತ್ತಾಯಿತು. ಮತ್ತು ನಾನು ಅವ್ರು ಯಾರು ಬಿಟ್ಟು ಹೋಗಿದ್ರು ಅಂತ ಒಂದು ಅಂದಾಜು ಮಾಡಿದ್ದೆ. ನಾನು ಅವ್ರನ್ನ ಕಂಡು ಹಿಡಿದಿದ್ದೆ. ಇಬ್ಬರು ತಾಯಿ ಮತ್ತು ಮಗ ಇಬ್ಬರು ಇದ್ದರು. ನಾನು ಅಂದಾಜು ಮಾಡ್ತಿದ್ದೆ ಅವ್ರು ಬಂದಿದ್ದಾರೆ ಇವತ್ತು ಅವರೇ ಅಂತ ನನಗೂ ಗೊತ್ತಾಗಿದೆ. ನಮ್ಮ ಡ್ರೈವರು ಇದ್ದರು, ಇಬ್ಬರು ಇದ್ದು. ನಾನು ಡ್ರೈವರ್ ಹತ್ರ ಹೋಗಿ ಹೇಳಿದೆ, ಅಣ್ಣ ಹಿಂಗೆ ಬ್ಯಾಗ್ ಬಿಟ್ಟಿದ್ದಾರೆ ಅಂತ ಹೇಳಿದಾಗ ಅವ್ರೇನು ಹೇಳಿದ್ರು ಅಂದರೆ ಅದು ಸೆಕ್ಯೂರಿಟಿ ರೂಮಲ್ಲಿ ಕೊಡು ಅಂತ ಹೇಳಿದರು. ಸೆಕ್ಯೂರಿಟಿ ರೂಮಲ್ಲಿ ಕೊಟ್ಟಾಗ ಅವ್ರು ಚೆಕ್ ಮಾಡಿದ್ವಿ. ನಾವೆಲ್ಲ ಚೆಕ್ ಮಾಡಿದಾಗ ಅದ್ರ ಆಭರಣ ಇದ್ದಾಗ ನಾವು ಹೋಗಿ ನಮ್ಮ ಸಾಹೇಬ್ರ ಹತ್ರ ಕೊಟ್ವಿ. ಅವ್ರು ಆಮೇಲೆ ಅದನ್ನೆಲ್ಲ ಚೆಕ್ ಮಾಡಿ ಏನೇನಿದೆ ಏನೆಲ್ಲ ಚೆಕ್ ಮಾಡಿ ಎಲ್ಲ ಬರ್ಕೊಂಡು ಪಂಚನಾಮೆ ಮಾಡಿಕೊಂಡು ನಮ್ಮ ಹತ್ರನೇ ಇಟ್ಕೊಂಡಿದ್ವಿ. ಒಂದು 2-3 ದಿನ ಆದಮೇಲೆ ಅವ್ರು ಬಂದಿದ್ದಾರೆ. ಬಂದಾದ್ಮೇಲೆ ಇವಾಗ ಇಲ್ಲಿ ಬಂದು ನಾವೆಲ್ಲ ವಾಪಸ್ ಕೊಟ್ಟಿದ್ದೀವಿ. ನನ್ನ ಹೆಸರು ಕವಿತಾ ಅಂತೇಳಿ. ನಾವು 25ನೇ ತಾರೀಕು ಬೆಳಗಾವಿ ಹೊರಟಿದ್ವಿ. ಎಲ್ಲಿಂದ ಸಿರ್ಸಿ ಬಂದು ಸಿರ್ಸಿಯಿಂದ ಇಲ್ಲಿಂದ ಬೆಳಗಾವಿ ಹೊರಟಿದ್ವಿ. ನಾವು ಬೈ ಚಾನ್ಸ್ ಹೋಗಬೇಕಾದ್ರೆ ಗಡಿಬಿಡಿಯಲ್ಲಿ ಒಂದು ಬ್ಯಾಗ್ ಮಿಸ್ ಆಯಿತು. ನಾವು ಅಲ್ಲಿ ಬೆಳಗಾವಿ ಹೋದ್ಮೇಲೆ ನೋಡ್ಕೊಂಡ್ವಿ. ಅವಾಗ ಬ್ಯಾಗ್ ಕಾಣ್ತಾ ಇದ್ದಾಗ ನಾವು ಟೆನ್ಷನ್ ಮಾಡ್ಕೊಂಡು ಮಗನ ಬೆಳಗಾವಿ ಬಿಟ್ಟು ನಾನು ವಾಪಸ್ಸು ಬೆಳಗಿನ ಜಾವ ಮತ್ತೆ ವಾಪಸ್ಸು ಹುಬ್ಳಿಗೆ ಬಂದೆ. ಹುಬ್ಳಿಗೆ ಬಂದು ನಾವು ಹೋಟ್ಲಲ್ಲಿ ಬಿಟ್ಟಿದ್ವಿ ಅಂತ ಹೇಳಿ ನಮ್ಗೆ ಇದು ಇತ್ತು. ಅವಾಗ ನಾವು ಹೋಟ್ಲೆಲ್ಲ ಚೆಕ್ ಮಾಡಿ CC ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿದಾಗ ಅಲ್ಲಿ ಬ್ಯಾಗ್ ಇರಲಿಲ್ಲ. ನನಗೆ ಇದು ಹುಬ್ಳಿ ಬಸ್ ನಾವು ಬೆಳಗಾವಿ ಬಸ್ಸಲ್ಲಿ ಇಲ್ಲ ಅಂತ ಕನ್ಫರ್ಮ್ ಆಯ್ತು ನಮಗೆ. ಅದ್ರ ನೆಕ್ಸ್ಟ್ ನಾವು ಹುಬ್ಳಿ ಬಂದು ಮತ್ತೆ
ಡಿಪೋ ಇದ್ರ ಹತ್ರ ಹೋಗಿ ಅಲ್ಲಿ ಚೆಕ್ ಮಾಡಿದಾಗ ಅವರು ನಮ್ಮ ಜಮಖಂಡಿ ಡಿಪೋ ಫೋನ್ ಮಾಡಿದ್ವಿ. ಅಲ್ಲಿಂದ ಜಮಖಂಡಿದಲ್ಲ ಅದು ಉಡುಪಿ ಡಿಪೋ ಅಂದರು. ಉಡುಪಿ ಫೋನ್ ಮಾಡಿ ಅವ್ರ ಕಂಡಕ್ಟರ್ ನಂಬರ್ ತೊಗೊಂಡ್ವಿ. ಅವಾಗ ಮತ್ತೆ ಉಡುಪಿ ಬಸ್ಸಲ್ಲಿ ಫೋನ್ ಮಾಡಿ ಅವ್ರಿಗೆ ಕಂಡಕ್ಟರ್ ವಿಚಾರ ಮಾಡಿದಾಗ ಇಲ್ಲ ಮೇಡಮ್ ನಾವೆಲ್ಲ ತೆಗೆದಿರ್ತೇವೆ, ನಮಗೆ ಸಿಕ್ಕಿಲ್ಲ ಅದು, ಮುಂದೆ ಯಾರು ಪ್ರಯಾಣಿಕರು ತೊಗೊಂಡೋದ್ರೆ ನಮ್ಗೆ ಸಂಬಂಧ ಇಲ್ಲ, ನಾನು ಧಾರವಾಡ ಬರ್ತೀನಿ. ಆಮೇಲೆ ಮಾರನೇ ದಿನ ಮತ್ತೆ ಸಂಜೆ ನಾನು ಆಫೀಸ್ಗೆ ಕಳಿಸಿ ಮತ್ತೆ ಇಲ್ಲಿ ಸಿರ್ಸಿ ಇದರೊಳಗೆ ಇದಿದೆ ಆಫೀಸ್, ಇದು ಹಳೆ ಬಸ್ ಸ್ಟ್ಯಾಂಡ್ ಅಷ್ಟು, ಅಲ್ಲಿ ಆಟೋ ಸ್ಟ್ಯಾಂಡ್ ಹತ್ರ ಮತ್ತು ಈ ಕಡೆ ಎಲ್ಲ ಗುಡಿಸಿದ್ರು. ಅಲ್ಲಿ ಯಾವುದೋ ಒಂದು ಸಣ್ಣ ಬ್ಯಾಗ್ ಇತ್ತು, ಆದರೆ ಅದಲ್ಲಾಗಿತ್ತು, ಅವ್ರು ವೀಡಿಯೋ ಮಾಡಿ ಕಳಿಸಿದ್ರು, ಅದಲ್ಲಾಗಿತ್ತು. ಕೊನೆಗೆ ಅದು ಹೋಯ್ತು ಬಿಡು ಅಂತ ಒಂದು ಆಸೆ ಬಿಟ್ಟು ಸಿಕ್ಕಾಗಿತ್ತು. ನಂತರ ನನ್ನ ಮಗ ಮತ್ತೆ ಮಾರನೇ ಬೇರೆ ದಿನ ಬಿಟ್ಟು ಒಂದಿನ ಬಿಟ್ಟು ಬಂದ ತಕ್ಷಣ ಅವ ಇಬ್ಬೋ ಹಾನ್ಕಲ್ ಬಸ್ ಹಾಕಿರೋದು, ನಾನು ಇಷ್ಟರಿಂದ ಬಸ್ ಹತ್ತಿದ್ವಲ್ಲ ಅದನ್ನು ಒಂದ್ಸರಿ ಟ್ರೈ ಮಾಡೋಣ ಅಂತ ಹೇಳಿ ಅಲ್ಲೇ ಧಾರವಾಡದಲ್ಲಿ ಕುತ್ಕೊಂಡು ಫೋನ್ ಮಾಡಿ ಅವಾಗ ನಮ್ಮ ಆಫೀಸ್ಗಳನ್ನ ಕಳಿಸಿದ್ವಿ. ಅವಾಗ ಅವ್ರು ಕೇಳಿದಾಗ ಇದೆ ಅಂತ ಗೊತ್ತಾಯ್ತು. ರಾತ್ರಿ 9:15 ಆಗಿತ್ತು ಎನ್ಕ್ವೈರಿ ಮಾಡಿದಾಗ. ಅವಾಗ ಇದೆ ಅಂತ ಹೇಳಿ ಒಂದು ಕನ್ಫರ್ಮ್ ಆಯಿತು. ಅವಾಗ ಒಂಥರ ಜೀವ ಬಂದಂಗೆ ಆಯಿತು.